ನೋಡಿ ಫ್ರೆಂಡ್ಸ್, ನಾನು ಯೂಸ್ ಮಾಡಿರೋದು ಈ ವಂಡರ್ ಬ್ಲೂ, ಸ್ಟ್ರೀಕ್ಸ್ ಅವ್ರದ್ದು ವಂಡರ್ ಬ್ಲೂ. ನಾನು ಇದನ್ನೇ ಯೂಸ್ ಮಾಡಿರೋದು. ಇದರಲ್ಲಿ ತುಂಬ ಶೇಡ್ಸ್ ಇದ್ದಾವೆ. ಅದರಲ್ಲಿ ಇನ್ನೊಂದು ಬ್ಲೂ ಇದೆ, ಇದಕ್ಕಿಂತ ಸ್ವಲ್ಪ ಲೈಟರ್ ಬರುತ್ತೆ. ಡಿಫ್ರೆಂಟ್ ಬ್ಲೂ, ಸೇಮ್ ಬ್ಲೂ ಅಲ್ಲ. ಮೇ ಬಿ ಅದು ಓಷನ್ ಬ್ಲೂ ಇರ್ಬೋದು ಅನಿಸುತ್ತೆ. ಅದನ್ನು ಯೂಸ್ ಮಾಡಿದ್ದೀನಿ. ಅದಕ್ಕಿಂತ ನನಗೆ ಇದು ತುಂಬ 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 ಇಷ್ಟ ಆಗಿದೆ. ಇವಾಗ ನನಗೆ ಫೇವ್ರೆಟ್ ಕಲರ್. ನನ್ನ ಬ್ಲೀಚು ಇದ್ರದ್ದು ನಾನು ಯೂಸ್ ಮಾಡಿಲ್ಲ. ಏನಕ್ಕಂದರೆ ಇದಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿದೆ. ನನಗೆ ಲೋರಿಯಲ್ ಬ್ಲೀಚ್ ಯೂಸ್ ಮಾಡಾದಮೇಲೆ ಬೇರೆ ಯಾವ ಬ್ಲೀಚು ಯೂಸ್ ಮಾಡಬೇಕು ಅನ್ನಿಸ್ಲಿಲ್ಲ. ಏನಕ್ಕಂದರೆ ಅದು ಕೂದಲನ್ನ ಇದೆಷ್ಟು ಸಿಲ್ಕಿಯಾಗಿದೆ ನಿಮ್ಮದು ಒರಿಜಿನಲ್ ಹೇರು. ಈವನ್ ಬ್ಲೀಚ್ ಮಾಡಾದ್ಮೇಲೆ ಅಷ್ಟೇ ಸಿಲ್ಕಿಯಾಗಿ ಇರೋ ಥರ ನಿಮ್ಮ ಹೇರ್ ಕ್ವಾಲಿಟಿ ಏನಿದೆ ಅದನ್ನು ಕಾಪಾಡುತ್ತೆ. ಅದು ಏನು ಅಂತಂದರೆ ಅದರಲ್ಲೂ ಒಂದು ಈವನ್ ಕಂಡೀಷ್ನರ್ ಕೊಟ್ಟಿರ್ತಾರೆ. ಆ ಕಂಡೀಷ್ನರ್ ನಿಮ್ಮ ಹೇರ್ ಶೈನಿನೆಸ್ನ ಇನ್ಕ್ರೀಸ್ ಮಾಡೋದ್ರಲ್ಲೇ ನಿಮ್ಮ ಹೇರ್ ರೂಟ್ಸ್ನ ಈವನ್ ಎಡ್ಜಸ್ನ ಅದು ಕಾಪಾಡುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ಬ್ಲೀಚ್ ಮಾತ್ರ ಕಲರ್ ಯಾವುದ್ರದ್ದೇ ಯೂಸ್ ಮಾಡಿದ್ರು ಬ್ಲೀಚ್ ಲೋರಿಯಲ್ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ. ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಬೇರೆದೂ ಯೂಸ್ ಮಾಡ್ಬೋದು. ಆದರೆ ಇಷ್ಟು ಸಿಲ್ಕಿಯಾಗಿ ಬರೋಲ್ಲ. ಕೆಲವೊಂದು ಸ್ವಲ್ಪ ರಫ್ ಆಗಿರುತ್ತೆ, ಇನ್ನೊಂದು ಕೆಲವು ತುಂಬಾ ರಫ್ ಮಾಡುತ್ತೆ ಹೇರ್ನ. ಮತ್ತು ನೀವು ಎಷ್ಟೇ ಸ್ಟ್ರೈಟ್ನಿಂಗ್ ಮಾಡಿದ್ರೂ ತಿರ್ಗಿ ನೀವೇನೇ ಅದಾದಮೇಲೆ ಕಂಡೀಷ್ನರ್ ಹಾಕಿದ್ರೂ ನಿಮಗೆ ಈ ಕ್ವಾಲಿಟಿ, ಈ ಸಿಲ್ಕಿ ಕ್ವಾಲಿಟಿ ಅಂತೂ ಸಿಗಲ್ಲ. ಆದರೆ ಕೆಲವೊಂದು ಸಲ ಎಲ್ಲರೂ ಅಷ್ಟೇ. ನಾನು ಆಲ್ಮೋಸ್ಟು 3,500 ಯೂಸ್ ಮಾಡಿದ್ದೀನಿ ಬ್ಲೀಚಿಗೆ. ಆದರೆ ಎಲ್ಲರೂ ಅಷ್ಟೇ ಇದನ್ನು ಅಮೌಂಟ್ನ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಡಿಫ್ರೆಂಟ್ ಕಲರ್ ಟ್ರೈ ಮಾಡಬೇಕು ಅಂತ ಅವ್ರಿಗೂ ಇರುತ್ತೆ. ಸೊ ನೀವು ಬೇರೆದನ್ನೇ ಯೂಸ್ ಮಾಡಿ. ಆದರೆ ಫಸ್ಟ್ ಟೈಮ್ ನೀವು ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ನಿಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ಹಾಳು ಮಾಡ್ಕೊಬೇಡಿ. ನಿಮ್ಗೆ ಆಸೆ ಇತ್ತು ಅಂತಂದರೆ ಎಕ್ಸಾಂಪಲ್ ಇಷ್ಟು ಚಿಕ್ಕ ಸ್ಟ್ರಿಕ್ಸ್ ಮಾಡ್ಕೊಂಡು ನೋಡಿ, ಅದು ಕ್ವಾಲಿಟಿ ತಿರ್ಗಿ ಡ್ಯಾಮೇಜ್ ಮಾಡ್ತಾಯಿಲ್ಲ, ಚೆನ್ನಾಗಿದೆ, ನಿಮ್ಮ ಹೇರ್ ಏನೂ ಆಗಿಲ್ಲ ಅಂತ ಅನಿಸಿದ್ರೆ ಮಾತ್ರ ನೀವು ಕಂಪ್ಲೀಟಾಗಿ ನಿಮ್ಮ ಹೇರ್ನ ಬ್ಲೀಚ್ ಮಾಡಿ. ನೀವು ಯಾವುದೇ ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ನೀವು ಉಪಯೋಗಿಸ್ಬೇಕಾದ್ರೆ ಕಂಪ್ಲೀಟಾಗಿ ದೊಡ್ಡ ಕ್ವಾಂಟಿಟಿ ತೊಗೊಂಡು ತುಂಬ ಹೇರ್ಸಿಗೆ ಅಪ್ಲೈ ಮಾಡಬೇಡಿ. ಸ್ವಲ್ಪ ಒಂದು ಚಿಕ್ಕ ಪೋರ್ಷನಲ್ಲಿ ಯೂಸ್ ಮಾಡಿ. ಆಮೇಲೆ ಅದರಲ್ಲಿ ಸ್ಯಾಟಿಸ್ಫೈಡ್ ಆದರೆ ಮಾತ್ರ ನೀವು ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿ. ಏನಕ್ಕಂದರೆ ಒಂದ್ಸಲಿ ನಿಮ್ಮ ಹೇರ್ ಏನಾದರೂ ಡ್ಯಾಮೇಜ್ ಆದರೆ ನಿಮ್ಗೆ ಆ ಲುಕ್ ಇಷ್ಟ ಆಗ್ದಲ್ಲಿದ್ರೆ ಅದನ್ನು ರಿವರ್ಸ್ ಮಾಡೋದಕ್ಕಾಗಲ್ಲ. ನಾನಿಲ್ಲಿ ಹೆಂಗೆ ಮಾಡಿದ್ದೀನಿ ಅಂತಂದ್ಬಿಟ್ಟು ನಾನು ಒಂದು ತೋರಿಸ್ತೀನಿ ಯಾವ ಥರ ನಾನು ಪೋರ್ಷನ್ ಮಾಡ್ಕೊಂಡಿದ್ದೆ ಅಂತ. ಫಸ್ಟ್ ನೀವು ಈ ಥರ ಡಿವೈಡ್ ಮಾಡಿಕೊಂಡು ಈ ಕೆಳಗಿನ ಭಾಗಕ್ಕೆ ಮಾತ್ರ ನೀವು ಕಲರ್ ಮಾಡಿ. ಯಾವ ಥರ ನನ್ನ ಹೇರ್ನ ಡಿವೈಡ್ ಮಾಡಿಕೊಂಡೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಏನು ಮಾಡ್ತೀರ ಅಂದರೆ ಮೇಲ್ಗಡೆ ಹೇರ್ ಏನಿದೆ ಅದನ್ನು ಈ ಥರ ಡಿವೈಡ್ ಮಾಡಿ. ಸೊ ಈ ಮೇಲ್ಗಡೆ ಪೋರ್ಷನ್ನ ಇಲ್ಲಿ ಸಪ್ರೇಟ್ ಮಾಡ್ಕೊಂಬಿಡಿ. ಮೇಲಿನ ಪೋರ್ಷನ್ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಜಸ್ಟು ಈ ಭಾಗ ಏನಿರುತ್ತೆ ಅದಕ್ಕೆ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಫ್ರಂಟ್ ಯಾವ್ದು ವಿಸಿಬಲ್ ಇರುತ್ತೆ ಅದಕ್ಕೆ ನಾನು ಅಪ್ಲೈ ಮಾಡ್ತಾಯಿಲ್ಲ. ಏನಂದರೆ ಈ ಥರ ಈ ಚಿಕ್ಕ ಪೋರ್ಷನ್ ತೊಗೊಂಡು ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ ಈ ಥರ ರೆಸ್ಕ್ಯೂ ಮಾಡಿಬಿಡಿ. ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಷ್ಟು ಈ ಕಡೆನೂ ಅಷ್ಟೇ. ನಾನು ಹಿಂದೆ ಫುಲ್ ಪೋರ್ಷನ್ ತೊಗೊಂಡಿಲ್ಲ. ಇಷ್ಟು ಈ ಮೂಗಿಂದ ಈ ಕಿವಿಯಿಂದ ಏನಿದೆ ಆ ಪೋರ್ಷನ್ ನೋಡಿ ಇಷ್ಟಕ್ಕೆ ಇಲ್ಲೊಂದು ಇಲ್ಲಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ಇಲ್ಲಿ ಡಿವೈಡ್ ಮಾಡಿ. ಈ ಕೂದಲಿಗೆ ನೀವು ಬ್ಲೀಚ್ ಮಾಡಿ. ಫಸ್ಟು ಈ ಕೂದಲಿಗೆ ನೀವು ಬ್ಲೀಚ್ ಮಾಡಿಬಿಟ್ಟು ಅದು ಲೋರಿಯಲ್ ಆದರೆ 60 ಮಿನಿಟ್ಸ್ ನಿಮಗೆ ತುಂಬ ಲೈಟ್ ಕಲರ್ ಬೇಕು ಅಂದರೆ 60 ಮಿನಿಟ್ಸ್ ನೀವು ಇಟ್ಕೋಬೇಕು. ನೀವು ½ ಆನ್ ಅವರ್ ಇದ್ದರೆ ಕಂಪ್ಲೀಟ್ ವೈಟ್ ಬ್ಲೆಂಡ್ ನಿಮಗೆ ಬರಲ್ಲ, ಸ್ವಲ್ಪ ಬ್ರೌನಿಷ್ ಬರುತ್ತೆ.
ನಿಮ್ಗೆ ಅವಾಗ ನೋಡಿ ಈ ಕಲರ್ ನೀವು ಕಲರ್ ಮಾಡೋದು ಈ ಥರ ಕಲರ್ ಬರುತ್ತೆ. ಇಲ್ಲಿ ನೋಡಿ ಕಂಪ್ಲೀಟ್ ವೈಟ್ ಆಗಿರೋದು. ಈ ಬ್ಲೂಗಿಗೂ ಈ ಬ್ಲೂ ನೋಡಿ ಹೇಗಿದೆ, ಮತ್ತು ಈ ಬ್ಲೂ ನೋಡಿ ಹೇಗಿದೆ. ಸೊ ನೀವು ಬ್ರೌನಿಷ್ ಆದರೆ ಈ ಥರ ಇರುತ್ತೆ. ಲೈಟ್ ನಿಮಗೆ ಗೋಲ್ಡನ್ ಬ್ಲೆಂಡ್ ಬಂದರೆ ಈ ಥರ ಆಗುತ್ತೆ. ಅದೇ ಕಂಪ್ಲೀಟ್ ವೈಟ್ ಇದ್ದರೆ ಈ ಕಲರ್ ಬರುತ್ತೆ ನೀವು ಕಲರ್ ಮಾಡಾದ್ಮೇಲೆ. ಸೊ ನನಗೆ ಕಂಪ್ಲೀಟ್ ಬ್ಲೂ ಕಲರ್, ಡಾರ್ಕ್ ಬ್ಲೂ ಬೇಡ ನನಗೆ, ಈ ಥರ ಇಷ್ಟು ಪಿಗ್ಮೆಂಟೆಡ್ ಬೇಡ ಅಂದರೆ 60 ಮಿನಿಟ್ಸ್ ಇಡಿ. ಇಲ್ಲ ನನಗೆ ಆ ಆ್ಯಕ್ಚುಯಲ್ ಕಲರ್ ಏನಿದೆ ಆ ಕಲರ್ ನನಗೆ ಬೇಕು ಅಂದರೆ 60 ಮಿನಿಟ್ಸ್ ನೀವು ಇಟ್ಟು ಆಮೇಲೆ ಆ ಹೇರ್ನ ವಾಶ್ ಮಾಡಾದ್ಮೇಲೆ ಲೋರಿಯಲ್ ಅವ್ರದ್ದೇ ಕಂಡೀಷನ್ ಯೂಸ್ ಮಾಡಿ, ಬೇರೆ ಕಂಡೀಷನ್ ಯೂಸ್ ಮಾಡಿಬಿಡಿ. ಕಲರ್ ನಾನು ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕಲರ್ ಪ್ರೊಟೆಕ್ಟ್ ಅಂತಂದ್ಬಿಟ್ಟು ಒಂದು ಲೋರಿಯಲ್ದು ಕಂಡೀಷ್ನರ್ ಬರುತ್ತೆ, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದನ್ನೇ ಯೂಸ್ ಮಾಡಿದ್ರೆ ಸ್ವಲ್ಪ ತುಂಬ ದಿವಸ ನಿಮ್ಮ ಕಲರು ಇರುತ್ತೆ ನಿಮ್ಮ ಹೇರಲ್ಲಿ ಬೇಗ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಲೋರಿಯಲ್ಲೇ ಯೂಸ್ ಮಾಡಿ ಕಲರ್ ಪ್ರೊಟೆಕ್ಟೆಡ್ ಕಂಡೀಷ್ನರ್ನ, ಬೇರೆದು ಬೇಡ. ನಿಮ್ಮ ಕಲರ್ ಬೇಗ ಫೇಡ್ ಆಗೋಲ್ಲ. ಪ್ರತಿ ವಾಶಲ್ಲೂ ಅದು ಏನು ಮಾಡ್ತಾ ಇರುತ್ತೆ, ಕಲರ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ, ಬೇಗ ಕಲರು ಫೇಡ್ ಆಗೋದಕ್ಕೆ ಬಿಡಲ್ಲ. ನಾನು ಅದನ್ನೇ ಯೂಸ್ ಮಾಡ್ತೀನಿ. ಈವನ್ ನನ್ನ ಹೇರ್ ತುಂಬ ತಿನ್ ಹೇರ್ ನನಗಿರೋದು, ಅದನ್ನು ಸ್ವಲ್ಪ ಈ ಲೋರಿಯಲ್ ಕಲರ್ ಪ್ರೊಟೆಕ್ಟೆಡ್ ಕಂಡೀಷ್ನರ್ ಏನಿದೆ ಅದು ತುಂಬ ವ್ಯಾಲ್ಯೂಮ್. ನನ್ನ ಮಗ ಬಂದ ಅದಕ್ಕೆ ನಾನು ಆ ಥರ ಅಂದೆ, ತುಂಬ ವ್ಯಾಲ್ಯೂಮ್ ಕೊಡುತ್ತೆ. ಮತ್ತು ಶಾಂಪೂ ಕೂಡ ನಾನು ಲೋರಿಯಲ್ದೇ ಯೂಸ್ ಮಾಡ್ತೀನಿ. ಶಾಂಪೂ ನನಗೆ ನೀವು ಇದೇ ಯೂಸ್ ಮಾಡಿ ಅದೇ ಯೂಸ್ ಮಾಡಿ ಅಂತ ಹೇಳಲ್ಲ, ನಿಮ್ಮ ಇಷ್ಟ. ಅದೇ ಕಂಡೀಷ್ನರ್ ಮಾತ್ರ ಲೋರಿಯಲ್ದೇ ಯೂಸ್ ಮಾಡಿ. ಅವ್ನು ನೋಡ್ತಾ ಇದ್ದಾನೆ ಮಮ್ಮಿ ಏನು ಮಾಡ್ತಿದ್ದಾನೆ ಬಿಟ್ಟು. ಅವನಿಗೆ ಇವಾಗ ಹೋಗ್ಬೇಕು ನಾನು. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ನೀವು ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಾಯ್ ಫ್ರೆಂಡ್ಸ್.